ನಾವೆಲ್ಲ ಪಾಸ್ ಆಗಿದ್ದೀವಿ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ. ನನ್ನ ಸರ್ಟಿಫಿಕೇಟ್ ನನ್ನ ಕೈಯಲ್ಲಿ, ಅಡ್ರೆಸ್ ಎಲ್ಲ ಫೋನ್ ನಂಬರ್ ಎಲ್ಲ ಲೀಕ್ ಆಗಿಬಿಟ್ರೆ ಹಿಂಗೆ ಗೈಸ್. ವಿಷಯ ಅಂತೂ ಚೇಂಜ್ ಆಗಿಲ್ಲ ಗೈಸ್. ಏನೋ ಫಸ್ಟ್ ಮಾಡ್ತಾನೆ ನಾವು ಸೇಸ್ ಕಾಕಾ 22 ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗ್ತಿಲ್ಲ, ನಾನು ಕರ್ಕೊಂಡು ಅದೆಲ್ಲ ಹೇಳ್ಬೇಡ. ಕಾಲೇಜ್ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನನ್ನ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡೋಕ್ಕೆ ಕೇಳಿಸಿದೆ ಅಲ್ವಾ, ಗೊತ್ತಿಲ್ಲ. ಕೀಪ್ ವಾಚಿಂಗ್. ಸೊ ಗೈಸ್, ತುಂಬ ದಿನ ಆದಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಕಾಲೇಜ್ ಹೋಗುವಾಗ ದಿನ ಹೋಗ್ತಿದ್ದೆ. ಇವಾಗ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು ಬಸ್ಸಲ್ಲಿ ಹೋಗಿ. ಸೀಟ್ ಸಿಗದೆ ಖುಷಿಯಾಗಿದೆ. ಹಾಯ್ ಗಾಯ್ಸ್. ಯಾರೇ ಗೈಸ್, ತುಂಬ ಕಾಲೇಜಲ್ಲಿದ್ದೀವಿ. ಹೇಳಿ ಗುರು, ಎಷ್ಟು ಕಾಲೇಜಿದ್ದೀರಾ? ನನಗೇನು ಅನಿಸ್ತಾ ಇಲ್ಲ. ಅನಿಸ್ತಿಲ್ವಾ? ರ್ಯಾಂಡಮ್ ಆಗಿ ಹಂಗೆ ಒಳಗಡೆ ಏನೇ ಮಾಡ್ತೀಯ ಸೌಂಡ್ ಏನು ಕೇಳಿಸೋದೇ ಇಲ್ಲ. ಮುಂದೆ ಹೋಗಿ ಮಾಡಿ. ಓಕೆ ಬನ್ನಿ ಗೈಸ್. ಏನೇನೋ ಮಾಡ್ತಿದ್ದಾರೆ ಗೈಸ್. ನಾವಿಲ್ಲ ಅಂದ್ಬಿಟ್ಟು ಏನೇ ಅಂತ ಇದೆ. ಓ ಮೈ ಗಾಡ್, ಕಾರೆಲ್ಲ ಇದೆ. ನಾನು ಇವಾಗ ನೋಡ್ತಿದ್ದೀನಿ. ಇಲ್ಲಿ ಏನೋ ಮಾಡ್ತಿದ್ದಾರೆ. ಕಾರ್ಗಳೇನೆ ಹಿಂಗೆ ತೋರಿಸ್ತೀವಿ ರೀ ನಾವು ನಿಮಗೆ. ಬಂದಿರೋದು ಬಂದು ಏಂತಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಪ್ರಾವಿಷನಲ್ ಸರ್ಟಿಫಿಕೇಟ್ ಮತ್ತು ನಮ್ಮ TC ಕಲೆಕ್ಷನ್ ಬಿಸಿಲಿದೆ ಅಲ್ಲ. ಸೊ ನಾವು ಡಿಗ್ರಿ ಕಂಪ್ಲೀಟ್ ಮಾಡ್ತಿದ್ದೀವಿ. ಆಗಿದೆ ಗಾಯ್ಸ್. ಹೌದು ಗೈಸ್, ನಮ್ಮ ರಿಸಲ್ಟ್ ಬಂತು, ನಾವು ಪಾಸ್ ಆಗಿದ್ದೀವಿ. ಎಸ್ ಗಾಯ್ಸ್, ನಾವೆಲ್ಲ ಪಾಸ್ ಆಗಿದ್ದೀವಿ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ. ಕಲೆಕ್ಟ್ ಮಾಡಿಕೊಂಡು ನಮ್ಮ ಡೇನ ಮುಂದೆ ವರ್ಷನ. ಒಂದೇ ಒಂದು ಬೇಜಾರು ಅಂದರೆ ಇವಾಗ ಕೆಲಸ ಹುಡುಕ್ಬೇಕು. ಹೌದು ಗೈಸ್. ಸೊ ನೆಕ್ಸ್ಟ್ ಟೈಮ್ ನಾವು ವ್ಲಾಗ್ ಮಾಡಿದಾಗ ನಮಗೆಲ್ಲ ಕೆಲ್ಸ ಸಿಕ್ಕಿರುತ್ತೆ ಅಂತ ಪ್ರೇ ಮಾಡಿ ಗೈಸ್. ಬನ್ನಿ ಇವಾಗ ಹೋಗೋಣ. ಪ್ರೇ ಮಾಡಿ ಗೈಸ್. ಸೊ ಕೀಪ್ ವಾಚಿಂಗ್ ಗೈಸ್. ಇವಾಗ ಸರ್ಟಿಫಿಕೇಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ತಿರ್ಗ್ತಿಲ್ಲ ನೋಡಿ. ಗ್ರೌಂಡಲ್ಲೆಲ್ಲ ಕಾರ್ ನಿಲ್ಲಿಸ್ಬಿಟ್ಟಿದ್ದಾರೆ. ಏನೇನೋ ಮಾಡ್ತಿದ್ದಾರೆ ಗೈಸ್. ಕನ್ಸ್ಟ್ರಕ್ಷನ್ ತುಂಬ ನಡೀತಿದೆ. ಅಲ್ಲೂ ನೋಡ್ದಂಗೆ ನೀವು. ಈ ಸರ್ಟಿಫಿಕೇಟ್ ತೊಗೊಂಬಂದಿದ್ದಾಳೆ ಹಿತಾಶ್ರೀ, ಅವಳ ಹತ್ರ ಇತ್ತು ನಂದು. ನೋಡಿ ಗೈಸ್, ಎಷ್ಟು ಮಸ್ತಾಗಿದೆ ಕೂದಲು ಗೈಸ್. ಇಲ್ಲೆಲ್ಲ ಹೊಸದು ಗೈಸ್. ನಾವು ಹೋದ್ಮೇಲೆ ಇದೆಲ್ಲ ಯೂಸ್ ಮಾಡಬೇಕು ಅಂತ ಅನ್ಸೋದು. ನಾವು ಬಿಟ್ಟಿದ್ದ ಸೆಕೆಂಡ್ಗೆ ನೋಡಿ ಗೈಸ್, ಹೊಸದು ಫುಲ್ ಮಸ್ತಾಗಿ ಮಾಡಿದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ. ಓ ಮೈ ಗಾಡ್ ಗೈಸ್, ಇಲ್ಲಿ ನೋಡಿ. ನಾವಿದ್ದಾಗ ನಾರ್ಮಲಾಗಿ ಇತ್ತು, ಕೂತ್ಕೊಳ್ಳೋಕೆ ಆಗ್ತಿದ್ದಿಲ್ಲ. ಹತ್ತಿಟ್ಟು ಕೂತ್ಕೊತಿದ್ವಿ. ಇವಾಗ ನೋಡಿ ಗೈಸ್, ಎಷ್ಟು ಮಸ್ತಾಗಿದೆ. ಓ ಶಿಟ್, ಕೂತ್ಕೊಳ್ಳೋಕೆ ಹೋದೆ, ಆಮೇಲೆ ಕುತ್ಕೋ. ಹಿಂಗೆ ಗೈಸ್, ನಾವಿದ್ದಾಗ ಹಿಂಗಿದ್ದಿಲ್ಲ. ನಾವು ಬಿಟ್ಟ ಮೇಲೆ ರಿನೋವೇಟ್ ಮಾಡ್ತಾರೆ. ತುಂಬ ಮಸ್ತಾಗಿ ಮಾಡ್ತಿದ್ದಾರೆ. ನೀವು ಜಾಯ್ನ್ ಆಗ್ಬೋದು, ಬನ್ನಿ. ಇಲ್ಲಿ ನೋಡಿ ಗೈಸ್, ಮಿಸ್ಟರ್ ಅವಿನಾಶ್ ಎದ್ದು ಬಂದಿದ್ದಾನೆ. ಯಾಕೋ ಗೊತ್ತಿಲ್ಲ. ಇವಾಗೂ ಬರೋಕ್ಕೆ ಇಷ್ಟ ಇದ್ದಿಲ್ಲ ಅನ್ಸುತ್ತೆ ಕಾಲೇಜ್ಗೆ. ಯಾಕೋ ಹಿಂಗೆ ಬಂದಿದ್ಯಾ? ಗೆದ್ದು ಬಂದ್ಬಿಟ್ಟಿದ್ಯಾ? ಹಂಗೆ ಸಿಕ್ತಾ? ತೋರಿಸು ಸರ್ಟಿಫಿಕೇಟು. ಹೆಂಗೆ ಕೊಡ್ತಾರೆ? ಇವನಿಗೆ ಸಿಕ್ಬಿಡ್ತು ಇವಾಗ. ಏನೇ ಇದು ಎತ್ಕೊಂಬಂದಿಲ್ಲ, ಅವಳ ಹತ್ರ ಇತ್ತು ಅಂದ್ಬಿಟ್ಟು. ಅಂತೂ ಚೇಂಜ್ ಆಗಿಲ್ಲ ಗೈಸ್. ಏನೋ ಫಸ್ಟ್ ಮಾಡ್ತಾನೆ, ನಮಗೆ ಇನ್ಫಾರ್ಮೇಶನ್ ಹೇಳು. ಹೌದೌದು, ತೋರಿಸ್ಬೋದಾ ವಿಡಿಯೋ ಅಲ್ಲಿ? ಬೇಡ ಬೇಡ. ಯಾಕೆ? ಮಾರ್ಕ್ಸ್ ಎಲ್ಲ ಎಂತಕ್ಕೆ? ಬ್ಲರ್ರಾ? ಸೆನ್ಸ್ ಎಲ್ಲಿ ಕೊಟ್ಟಿದ್ದಾರೆ ಗೈಸ್? ನಾನು ಇಷ್ಟು ದಿನ ನನ್ನ 10th ಮಾರ್ಕ್ಸ್ ಕಾರ್ಡು 12th ಮಾರ್ಕ್ಸ್ ಕಾರ್ಡ್ ಎಲ್ಲ ಇಲ್ಲಿದೆ ಅಂದ್ಕೊಂಡಿದ್ದೆ. ಬಟ್ ದೆನ್ ಇವಾಗ ಇವ್ರು ಹೇಳ್ತಿದ್ದಾರೆ ನನಗೆ ನಿನ್ನ ಹತ್ರ ಇರಬೇಕು. ಹಿಂಗೆ 10th 12th ಇವರೆಲ್ಲ ನನ್ನ ಫ್ರೆಂಡ್ಸ್. ಇವಾಗ ಹೋಗಿ ಹುಡುಕಬೇಕು ಗೈಸ್, ಎಷ್ಟು ಇಂಪಾರ್ಟೆಂಟು 10th 12th ಮಾರ್ಕ್ಸ್ ಕಾರ್ಡ್. ಕಲ್ದಾಕೊಂಡಿದ್ದೀನಾ? ಇಲ್ಲ, ನೋಡೋಣ ಇರಿ ಗೈಸ್. ಇವಾಗ ನನ್ನ ಸರ್ಟಿಫಿಕೇಟ್ ನನ್ನ ಕೈಯಲ್ಲಿ, ಅಡ್ರೆಸ್ ಎಲ್ಲ ಫೋನ್ ನಂಬರ್ ಎಲ್ಲ ಲೀಕ್ ಆಗಿಬಿಟ್ರೆ ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ತಿರ್ಗಾ ಬ್ಲರ್ ಮಾಡೋ ಕೆಲಸ ಬೇರೆ. ನೋಡಿ ಗೈಸ್, ಸರ್ಟಿಫಿಕೇಟ್ ಯಾರು ಬಂದಿದ್ದಾರೆ ನೋಡಿ. ಇವತ್ತು ಅವ್ರಿಗೆ ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಇದೆ, ಗೊತ್ತು. ಸರ್ಪ್ರೈಸ್ ಇದೆ. ಇಲ್ಲ, ನೀನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಸರ್ಪ್ರೈಸ್ ಇರುತ್ತೆ. ಕೀಪ್ ವಾಚಿಂಗ್. ಅಂದರೆ ವ್ಲಾಗ್ ಮಾಡಲ್ಲ ಆಬ್ವಿಯಸ್ಲಿ. ನೋಡಿ ಸ್ಟೋರಿ ನೋಡ್ಕೊಳ್ಳಿ ಗೈಸ್. ನಾವು ಕ್ಯಾಂಟೀನ್ಗೆ ಹೋಗ್ತೀವಿ, ಬಟ್ ತುಂಬ ರಶ್ ಇದೆ. ಕೂಪನ್ನು ಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಕೂಪನ್ ತಿನ್ನೋಣ ಅಂದ್ಕೊಂಡ್ವಿ, ಬ್ಲರ್ ಮಾಡಬೇಕಾಗಿ ಬರುತ್ತೆ. ಬ್ಲರ್ ಮಾಡ್ತಾಳೆ ಗೈಸ್. ನಮ್ಮ ಮನೆ
ನಂಗೆ ನಿಮ್ಮ ಮನೆ ನಿಮಗೆ ನಮ್ಮ ಮನೆ ಬೇರೆ ಥರ ಕಾಣ್ತಾ ಇದ್ದಾಳೆ ಇವಳು ಫುಲ್ಲು ಚೆನ್ನಾಗಿ ಕಾಣ್ತಾ ಇದೆಯಾ ಬಾರಿ ಸ್ವಲ್ಪ ಇವಾಗ ಸರ್ಪ್ರೈಸ್ ಅಂತ ಅವಾಗಿಂದ ಹೇಳ್ಕೊಂಡಿದ್ದೀನಿ. ಅವಳ ಮುಂದೆನೇ ಪ್ಲ್ಯಾನು ಅವಳ ಮುಂದೆನೇ ಎಲ್ಲ ಏನೇನು ಮಾಡೋದು ಅಂತ ಆಮೇಲೆ ಸರ್ಪ್ರೈಸ್ ಗೊತ್ತಿರುತ್ತೆ ಅಂದರೆ ಮಾಡ್ತೀವಂತ ಗೊತ್ತಿರುತ್ತೆ, ಏನು ಮಾಡ್ತೀವಂತ ಗೊತ್ತಿರಲ್ಲ. Guys, guess what football team I'm dressed as? Can you come out? It's FIFA time. It's FIFA time, and I'm team Argentina. I'm a Messi fan, guys. I just discovered that. ಯಾವಾಗಿಂದ This World Cup, I'm like watching. I'm updated about it. ಓಕೆ ಗೈಸ್, ನೀವು ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಲುಕ್ ಹಿಯರ್, ಹೂ ಇಸ್ ಹಿಯರ್? ದಿ ಅಂಕಿತ್ ಜರ್ಸಿ ಹಾಕೊಂಡು ಬಂದಿದ್ದಾನೆ. ಜರ್ಸಿ Yeah, jersey. ವಿಚ್ ಟೀಮ್ ಇಸ್ ಇಟ್? This is AC Milan. Kaka jersey is show back. ಓಕೆ 1 second. Turn. Oh, it says Kaka 22. Kaka 22. Who is that? Ankit? He's a Brazilian player. He's old player. Sorry guys, I don't watch. Yeah, bad content provider. He's my Bad content only for sports, Ankit. yeah. Entertainment is very good. ಏನ ನನಗೆ ಫುಟ್ಬಾಲ್ ಬರಲ್ವಲ್ಲ, ಕ್ರಿಕೆಟ್ ಈ ವರ್ಷ ನೋಡಿರೋದು. Ronaldo is which team? Portugal. I think people will kill her, bro. Hey, you want content? ಯಾ ಗಿವ್ ಮಿ ಗೈಸ್. ನಾನು ಕ್ರಿಕೆಟೇ ಈ ವರ್ಷ ನೋಡಿದ್ದು, ಈ ವರ್ಷ ನೋಡಿದೆ ಗೆಲ್ತು You saw ಗೈಸ್. ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ದೀವಿ, ಯಾರಿಗೂ ಇಲ್ಲಿಂದ ಹೋಗಕ್ಕೆ ಮನಸ್ಸಿಲ್ಲ, ಹಿಂಗೆ ಕುತ್ಕೊಂಡಿದ್ದೀವಿ. ಇವಾಗ ಅವಿನಾಶ್ ಕೂಡ ಎಕ್ಸಾಮ್ ಬರ್ದ, ಸೊ ಅವ್ನು ಕರೆಕ್ಟಾಗಿ 2 legs ಅಂತ ಹಾಕಿದ್ದಾನೆ. ಹೆಂಗಿದೆ ನೋಡಿ ಗೈಸ್ ಆ ಪೇಪರು. ಗೈಸ್ ಇವಾಗ ನಾನು ಮೋನಿಶಾ ಚನ್ನು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಕರ್ಕೊಂಡು ಹೋಗ್ತಿಲ್ಲ, ನಾನು ಕರ್ಕೊಂಡು ಅದೆಲ್ಲ ಹೇಳ್ಬೇಡ. ಆ್ಯಕ್ಚುಲಿ ನಾನು ಫಸ್ಟು ಬೇಗ ಹೋಗ್ಬಿಟ್ಟು ಆಮೇಲೆ ಇವಳನ್ನ ಕರ್ಸ್ಕೋಬೇಕಿತ್ತು. ನಾನು ಹೋಗಕ್ಕೆ ಬರಲ್ಲ, ಹೆಂಗಿದ್ರು ಒಂದೇ ಕಡೆ ಹೋಗ್ತಿದ್ದೀವಿ, ಸಪ್ರೇಟ್ ಏನೋ ಹೋಗೋದು, ಬಾ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ಕೀಪ್ ವಾಚಿಂಗ್. ಅವ್ರ ಬ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರನ್ನ ತೋರಿಸ್ದಿರ ನಾವಿಬ್ಬರು ಮಾಡಿ ನಾವು ಇಬ್ಬರೇ ಕಾಣಿಸ್ಕೊತೀವಿ ಅಷ್ಟೇ. ಕೀಪ್ ವಾಚಿಂಗ್ ಆಯ್ತು ಏನಂತ. ಮೊನ್ನೆ ಕೂಡ ಇವಳು ಬರ್ಡೇ ಮಾಡಿದ್ವಿ ಬ್ಲಾಗು, ಅವ್ರು ಬೇಡ ಸರಿ ಆಯಿತು ಅಂತ ಕಟ್ ಮಾಡಿದೆ. ಸ್ವಲ್ಪ ಮೇ ಬಿ ಈ ಬ್ಲಾಗಲ್ಲಿ ಒಂಚೂರು ಹಾಕ್ತೀನಿ ಗೈಸ್. ನಾನು ಗ್ರ್ಯಾಜುಯೇಟ್ ಆಗಿದ್ದಕ್ಕೆ ಮೋಡಗಳು, ಆನಂದ ಬಾಷ್ಪ ಅಲ್ಲ, ಖುಷಿಗೆ ಏನಂತಾರೆ, ಖುಷಿ ಕಣ್ಣೀರಿಗೇನೋ ಅಂತಾರೆ ಗೈಸ್, ಅದು ಬೀಳ್ತಿದೆ, ಮಳೆ ಬರ್ತಿದೆ. ಬಟ್ ದೆನ್ ನನ್ನ ಸರ್ಟಿಫಿಕೇಟ್ಗೆ ಇದು ಗುಡ್ ನ್ಯೂಸ್ ಅಲ್ಲ, ಯಾಕಂದರೆ ನೆಂದೋಗುತ್ತೆ ಅಂತ ಅರ್ಜೆಂಟಲ್ಲಿ ಓಡ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ನಾನು ಈ ಥರ ಒಬ್ಬಳೇ ಈ ಥರ ವ್ಲಾಗ್ ಮಾಡಿಕೊಂಡು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಕೀಪ್ ವಾಚಿಂಗ್ ಗೈಸ್. ನಾನು ಯಾವ ರೇಂಜಿಗೆ ಓಡ್ಕೊಂಡು ಬಂದಿದ್ದೀನಿ ಅಂದರೆ ಇದು ನೆನಿಬಾರ್ದಂತ, ಬಟ್ ನೆನೆಯಲ್ಲ ಅನಿಸಿದೆ, ಬಟ್ ಆದರೂ ನನಗೆ ಭಯ. ಓಡ್ಕೊಂಡು ಬಂದೆ, ಪಾರ್ಲರ್ಗೆ ಹೋದೆ, ಪಾರ್ಲರ್ ಕ್ಲೋಸ್, ಮನೆಗೆ ಬಂದರೆ ಮನೆ ಕ್ಲೋಸ್. ನನ್ನ ಬಿಟ್ಟು ಹೋಗೋಕೆ ಹಿಂಗೆ ಮನಸ್ಸು ಬರುತ್ತೆ ಗೈಸ್ ಇವ್ರಿಗೆ. ಸೊ ನೋಡಿ ಎಲ್ಲೋ ಹೋಗಿದ್ದಾರೆ, ಬಂದಾಗ ಹೇಳ್ತೀನಿ. ಆ್ಯಂಡ್ ಗೈಸ್ ನಾನು ಯೋಚನೆ ಮಾಡ್ತಿದ್ದೆ, ನಾನು ಯಾಕೆ ಡೈಲಿ ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಕಂಟೆಂಟ್ ಸ್ವಲ್ಪ ಕಡಿಮೆ ಇರ್ಬೋದು ಅನಿಸುತ್ತೆ, ಬಿಕಾಸ್ ನಾನೇನು ಅಷ್ಟು ಆಚೆ ಸುತ್ತಲ್ಲ. ಇವಾಗ ನಂಗೆ ಗೊತ್ತಿರೋರೆಲ್ಲ ಡಿನೈ ಮಾಡ್ತಾರೆ ಈ ಸ್ಟೇಟ್ಮೆಂಟ್ಗೆ, ಬಿಕಾಸ್ ಅವ್ರ ಪ್ರಕಾರ ನಾನು ಯಾವಾಗೂ ಸುತ್ತಾನೆ ಇರ್ತೀನಿ. ಬಟ್ ನೋ ಗೈಸ್, ನಾನೇನು ಅಷ್ಟೊಂದು ಸುತ್ತಲ್ಲ, ಜಸ್ಟ್ ಫೋಟೋ ವೀಡಿಯೋ ಎಲ್ಲ ಚೆನ್ನಾಗಿ ತಗೊತೀನಿ, ಹಾಕ್ತಿರ್ತೀನಿ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ ಚಾಲೆಂಜ್ ಮಾಡಲಾ ಅಂತಂದ್ಬಿಟ್ಟು ಸ್ವಲ್ಪ ದಿನ, ಬಿಕಾಸ್ ವ್ಯೂಸ್ ಎಲ್ಲ ಕಡಿಮೆ ಆಗಿದೆ ಗೈಸ್. ಸ್ವಲ್ಪ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಗೆ ಇಷ್ಟ, ಏನು ಇಷ್ಟ, ಯಾವ ಥರ ವೀಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಗೈಸ್, ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಅನಿಸಿದೆ. ಈ ದೀಕ್ಷಾ ಬರಲಿ, ಆಮೇಲೆ ಎಂಡ್ ಮಾಡೋಣ, ಬೈ. ಸೊ ನಾನು ಮೋನಿಶಾ ಬರ್ಡೇದು ವ್ಲಾಗ್ ಮಾಡ್ತೀನಿ ಅಂದೆ, ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ. ಅಲ್ಲಿದ್ದರೆ ಮರ್ತೇ ಹೋಗ್ಬಿಡ್ತೀನಿ. ಸ್ವಲ್ಪ ಕ್ಲಿಪ್ಸ್ ಇದೆ, ಅದನ್ನು ಹಾಕ್ತೀನಿ, ನೋಡ್ಕೊಳ್ಳಿ. ಬಾಯ್. ಹ್ಯಾಪಿ ಬರ್ತ್ಡೇ ಟು ಯು. ನೋಡಿ ಗೈಸ್, ಮನ್ಸು ಹೆಂಗೆ ಬರುತ್ತೆ. ಅಟ್ಲೀಸ್ಟ್ ತಂದಿದ್ದಾಳೆ. ನಿನಗೆ ಅಂತ ತಂದ ಇಲ್ಲ ಏನು? ಎಲ್ಲಿ ಅನ್ನ ಬಿಟ್ಟು ಹೋಗ್ತಾರೆ ನೋಡಿ ಗೈಸ್, ಹಿಂಗೆಲ್ಲ ಮಾಡ್ತಾರೆ. ಐಸ್ ಕ್ರೀಮ್ ಎಂಜಾಯ್ ಮಾಡೋಣ. ದಟ್ಸ್ ಮೈ
ಡಿಗ್ರಿ ಸರ್ಟಿಫಿಕೇಟ್. ಪ್ಲೀಸ್ ಐಸ್ ಕ್ರೀಮ್ ಸೈಡಿಗೆ ಇಡೋ ಪ್ಲೀಸ್. ಅದು ಟಿ ಸಿ ಅನಿಸುತ್ತೆ, ಅದು ಏನೋ ಇದು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಸೆಮ್ದು. ಐಸ್ ಕ್ರೀಮ್ ಎತ್ತೆ, ಅದು ಯಾವುದೋ ಹಳೇದು IQSC ರೆಪ್ಪಾಗಿದ್ದು ನಾವು. ಗಾಯ್ಸ್ 1,000 ಬಟ್ಟೆ ಇರುತ್ತೆ, ಆದ್ರೂ ನನ್ನ ಬಟ್ಟೆನೇ ಬೇಕು. ಇವಳು ಇಷ್ಟು ದಿನ ಇವಳು ಹಾಕೊಂಡು ಜನಕ್ಕೆ ಅದು ನನ್ನ ಬಟ್ಟೆ ಅಂತಾನೆ ಗೊತ್ತಿರಲ್ಲ. ಇಲ್ಲ ಹೇಳ್ದೆ ನನ್ನ ಫ್ರೆಂಡ್ಸ್. ಇಲ್ಲ ಗೈಸ್, ಹಾಕೊಂಡು ಹೋಗ್ಬಿಡ್ತಾರೆ. ಅವ್ರು ನೋಡೋರು ಏನು ತಿಳ್ಕೊಬೇಕು, ಅವ್ಳ ಬಟ್ಟೆ ನಾನು ಹಾಕೊಂತೀನಿ ಅಂತ. ನನ್ನ ಬಟ್ಟೆ ಅವಳು ಹಾಕೊಳೋದು, ಟಾಪ್ ನಂದು, ಜೀನ್ಸ್ ಕೂಡ ನಂದು. ಇವತ್ತು ಹೇಳ್ದೆ ನನ್ನ ಫ್ರೆಂಡ್ಸ್ ಆಯಿತಾ, ಇವತ್ತು ಮನುಷ್ಯ ಬರ್ಡೇ ಮಾಡ್ತಿದ್ವಲ್ಲ, ಅದ್ರಲ್ಲಿ ಒಂದು ಫ್ರೆಂಡು ಒರ್ಸಕ್ಕೆ ಬಂದರು. ನಾನು ಪ್ಲೀಸ್ 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 ನಂದಲ್ಲ ನನ್ನ ತಂಗಿ ಬಟ್ಟೆ ಅಂತಂದ್ರೆ ನಕ್ಕಿದ್ರು. ಪ್ಯಾಂಟಿಗೆ ಒರ್ಸಕ್ಕೆ ಬರೋ ಪ್ಯಾಂಟು ನನ್ನ ತಂಗಿದು ಅಂತ ಅಲ್ಲ. ಇವಾಗ ಬಟ್ಟೆ ತಗೊಳಕ್ ಮಾತ್ರ ನನ್ನ ಹತ್ರ ಬಟ್ಟೆ ಇಲ್ಲ, ಹಂಗೆ ತಗೊತಾಳೆ. ತಗೊಳೋದು ಅದು ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ನಾನು ಹಾಕೋ ಥರ ಇರಲ್ಲ. ಹಾಕೋಬೋದು. ಇನ್ನು ಬರ್ಡೇದು ಬಟ್ಟೆ ಗೈಸ್, ಅದನ್ನ ಹಾಕೊಂಡಿದ್ದಾನೆ ಗೈಸ್. ಅವಳ ಬರ್ಡೇ ಬಟ್ಟೆ ನಾನು ಹಾಕೊಳಲ್ಲ. ಹಾಕೋ ಅಂಥ ಬಟ್ಟೆ ನಾನು ಹಾಕೊಂಡಿಲ್ಲ. ಹಾಕೋ, ಯಾರು ಬೇಡ. ನಾನು ಬರ್ಡೇ ಬಟ್ಟೆ ಮಾತ್ರ ನಂಗೆ ಸ್ಪೆಷಲ್ ಆಗಿರಬೇಕು ಗೈಸ್, ಒಂಥರ ಚೆನ್ನಾಗಿರಬೇಕು. ನನಗೆ ಡಿಸೈನರ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಡಿಸೈನರ್ ಬಟ್ಟೆ ಥರ ಮಾಡ್ತೀನಿ. ಸ್ವಲ್ಪ ಓವರ್ ಆಯಿತು, ಬಟ್ ನಾನು ಚೆನ್ನಾಗಿ ಮಾಡ್ತೀನಿ. ಏನೋ ಸೌಂಡ್ ಬರ್ತದೆ, ಒಂದು ನಿಮಿಷ ರೀ. ಬಾಂಬ್ ಇದೆ ಅನಿಸುತ್ತೆ ನಮ್ಮ ಮನೇಲಿ. ಗೈಸ್ ಸೌಂಡ್ ಕೇಳಿಸ್ತಿದ್ಯಾ? ನಮ್ಮ ಮನೇಲಿ ಬಾಂಬ್ ಇಟ್ಟಿದ್ದಾರೆ ಯಾರಾದರೂ. ಗೈಸ್ ಸೌಂಡ್ ಮಾಡ್ತೇನೆ. ಬಾಂಬ್ ಇದೆ ಗೈಸ್ ನಮ್ಮ ಮನೇಲಿ. ಈ ಪ್ಲಗ್ ತೆಗಿ, ಹೋಗುತ್ತೆ ಪ್ಲಗ್ ತೆಗಿ. ಗೈಸ್ ಭಯ ಆಯ್ತಾ? ದಟ್ಸ್ ವೆರಿ ಕಾಮನ್ ಗೈಸ್. ಡಿಕ್ಕು ಬಾ ನೀನು ವ್ಲಾಗೋದು ಒಂದು ಸ್ವಲ್ಪ. ಸೊ ನಾನು ಅನ್ಕೊತಿದ್ದೀನಿ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ. ಏನಂತ್ಯ? ವಾಟ್ ಇಸ್ ದಿಸ್ ರಿಯಾಕ್ಷನ್? ಡೈಲಿ ವ್ಲಾಗ್ ಮಾಡೋಣ ಅಂತಿದ್ದೀನಿ, ಏನಂತ್ಯ? ಡೈಲಿ ವ್ಲಾಗಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ ತಿನ್ನೋದು, ಹಿಂಗೆ ತಿನ್ನೋದು. ನಿಮಗೆ ನಾವು ಊಟ ಬಿಟ್ಟು ನಿಮ್ಗೆ ಇದೆಲ್ಲ ತಿಂತೀವಿ. ನಾ ಸುಮ್ಮನೆ ಹಂಗೆ ಯೋಚನೆ ಬಂತು. ಸೊ ಇವಾಗ ನಿನ್ಗೆ ಹೇಳ್ತಾ ಇದ್ದೀನಿ, ನೋಡೋಣ ನಮ್ಮ ಪಾರ್ಟ್ನರ್ ಓಕೆ ಅಂದ್ರೆ. ನೀವು ನಮ್ಮ ಡೈಲಿ ವ್ಲಾಗ್ ನೋಡ್ತೀರಾ ಅಂದ್ರೆ ನಾವು ಅರ್ಧ ಜಗಳ ಆಡ್ತೀವಿ, ಬೈತೀವಿ, ಇದೊಳ್ಳೆಯದು ಅವಾಗ. ಏನಂತೀರಾ? ಮಾಡ್ಬೇಕಾ ಬೇಡ ಕಮೆಂಟ್ ಮಾಡಿ. ನಿಮಗೆ ಬೇಕಂದ್ರೆ ನಾನು ಈ ಪಾರ್ಟ್ ಕೊಡ್ತೀನಿ ಗೈಸ್, ಯಾಕಂದರೆ ನಂಗೆ ಅದು ಇಷ್ಟ ಇಲ್ಲ. ಆಮೇಲೆ ನಿಮಗೆ ನಾವೆಲ್ಲಾದರೂ ಸಿಕ್ಕಿದ್ರೆ ನಾವು ಇಷ್ಟ ಅಂದರೆ ಪ್ಲೀಸ್ ಬಂದು ಮಾತಾಡಿಸಿ, ನಮಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಅವತ್ತು ಫುಲ್ ಡೇ ನಾನು ಡ್ಯಾನ್ಸ್ ಆಡ್ಕೊಂಡು ಹಾರಾಡ್ತಾ ಇರ್ತೀನಿ. ಒಬ್ಬೊಬ್ರು ಅನ್ಕೊಂತಾರೆ ಹೆಂಗೆ ಮಾತಾಡ್ಸೋದು ಅಂತ ಅಂದ್ಬಿಟ್ಟು. ಸೊ ಮೆಸೇಜ್ ಆಗ್ತಿರಲ್ವಾ ಅದಕ್ಕೆ. ಸೊ ಗೈಸ್ ನಿಮ್ಗೆ ಹೇಳೇ ಇಲ್ಲ ಒಂದು ವಿಷಯ ಏನು ಅಂತಂದರೆ, ನನ್ನ ವ್ಲಾಗ್ಸ್ ನೋಡಿ ಒಂದು ಹುಡುಗಿ ಸೇಮ್ SJU ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ದೆನ್ ಅವ್ರು ಮೆಸೇಜ್ ಹಾಕಿದ್ರು, ಇಷ್ಟು ದೊಡ್ಡ ಮೆಸೇಜು. ಸೊ ಅದಕ್ಕೆ ನಂಗೆ ಫುಲ್ ಖುಷಿ ಆಯಿತು. ಸೊ ಅವ್ರು ಬಂದುಬಿಟ್ಟು ತನುಶ್ರೀ ಅಂತ. ಸೊ ತನುಶ್ರೀ ಅವರೇ, ನೀವು ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಐಸ್ ಕ್ರೀಮ್. ಆ್ಯಕ್ಚುಲಿ ನಾನು ಇವತ್ತು ಮೆಸೇಜ್ ಹಾಕಿದೆ, ಕಾಲೇಜಿಗೆ ಬರ್ತಿದ್ದೀನಿ, ಮೀಟ್ ಆಗೋಂಗಿದ್ರೆ ಆಗೋಣ ಅಂತ. ಬಟ್ ದೆನ್ ಅವ್ರಿಗೆ ನಿನ್ನೆ ಓರಿಯೆಂಟೇಷನ್ ಇತ್ತು ಆ್ಯಂಡ್ ಇನ್ನೂ ಲೇಟಾಗಿ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂತಂದರೆ. ಆ್ಯಂಡ್ ಅವ್ರು ತುಂಬಾ ಸ್ವೀಟ್, ತುಂಬ ನಂಗೆ ಫುಲ್ ಖುಷಿ ಆಗೋಯ್ತು. ಅವತ್ತು ನೈಟೆಲ್ಲ ನಂಗೆ ನಿದ್ದೆ ಬಂದಿಲ್ಲ. ನನಗೆ ಇನ್ನೂ ಮೋಟಿವೇಶನ್ ಆಯಿತು, ಲೈಕ್ ಕಂಟಿನ್ಯೂ ಮಾಡಬೇಕು ವ್ಲಾಗಿಂಗು. ನಾನು ಇಷ್ಟಪಡ್ತಾರೆ, ನನ್ನ ವ್ಲಾಗ್ಸ್ ನೋಡ್ತಾರೆ ಅಂತೆಲ್ಲ ಫುಲ್ ಖುಷಿ ಆಗೋಯ್ತು ಗೈಸ್ ನನಗೆ. ಸೊ ಅದಕ್ಕೆ ಅಷ್ಟೇ ಗೈಸ್, ಬಾಯ್. ಸೊ ಕಮೆಂಟ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.